ಜೋರಾಯ್ತು ಈ ಸಿಎಂ ಡಿಸಿಎಂನ ಕುರ್ಚಿ ಕಿತ್ತಾಟ. ನಾ ಕೊಡೆ ನೀ ಬಿಡೆ ಎನ್ನುವಂತೆ ಆಗಿದೆ ಇವರಿಬ್ಬರ ಫೈಟ್. ಈ ಮಧ್ಯೆ ಪರಮೇಶ್ವರ್ ಅವರು ಸಹ ಎಂಟ್ರಿ ಆಗಿದ್ದು, ನಾನು ಸಹ ಸಿಎಂ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಇನ್ನು ಯತೀಂದ್ರ ಅವರು ನಂಬರ್ ಗೇಮ್ ಅನ್ನ ಆಡುವುದಕ್ಕೆ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯದ ಮತ್ತಷ್ಟು ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಕರ್ನಾಟಕ ಟಾಪ್ 20ಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಈ ಸಂಬಂಧ ಹೈಕಮಾಂಡ್ ನಾಯಕರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆಗಾಗಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಮುಸುಕಿನ ಗುದ್ದಾಟ ನಡೀತಾ ಇದೆ. ಇದೀಗ ಗೃಹ ಸಚಿವ ಪರಮೇಶ್ವರ್ ಕೂಡ ನಾನು ಸಿಎಂ ಆಕಾಂಕ್ಷಿ ಅಂತ ಪರೋಕ್ಷವಾಗಿ ತಮ್ಮ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮವಾಗಿದ್ರೂ ಸಿಎಂ ಡಿಸಿಎಂ ಬಣ ಜಿದ್ದಿಗೆ ಬಿದ್ದಿರುವ ವಿಚಾರವಾಗಿ ಪರಮೇಶ್ವರ್ ಮಾತನಾಡಿದ್ದಾರೆ. ನಾನು ಕೂಡ ಸಿಎಂ ರೇಸ್ನಲ್ಲಿ ಯಾವಾಗಲೂ ಇರ್ತೀನಿ. ಈ ಹಿಂದೆ ನಾನು ಪರಾಭವಗೊಳ್ಳದೇ ಇದ್ರೆ ಏನಾಗ್ತಿತ್ತು, ನಾನು ಕೂಡ ಆಗ ಸಿಎಂ ರೇಸ್ನಲ್ಲಿ ಇದ್ದೆ ಅಂದಿದ್ದಾರೆ. ನಾನು ಕೂಡ ಕೆಪಿಸಿಸಿ ಅಧ್ಯಕ್ಷನಾಗಿದ್ದಾಗ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ಅನ್ನೋ ಮೂಲಕ ಡಿಕೆ ಶಿವಕುಮಾರ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದೇನೋ ದೊಡ್ಡ ವಿಚಾರ. 2013ರಲ್ಲಿ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಆಗಿದ್ದೆ. ಸರ್ಕಾರ ತಗೊಂಡು ಬಂದ್ವಿ. ನಾನೇ ಮಾಡಿದ್ದೆ, ನಾನೊಬ್ಬನೇ ಸರ್ಕಾರ ತಂದೆ ಅಂತ ನಾನು ಎಲ್ಲೂ ಹೇಳಿಲ್ಲಪ್ಪ ಇಲ್ಲಿವರೆಗೂ. ಸರ್ಕಾರ ಎಲ್ಲರೂ ಸೇರಿ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ. ಜನ ಓಟ್ ಹಾಕಿದ್ರು, ನಮ್ಮನ್ನು ಗೆಲ್ಲಿಸಿದ್ರು. ಆ ಸಂದರ್ಭದಲ್ಲಿ ನಾನು ಪರಾಭವಗೊಂಡೆ. ಒಂದು ವೇಳೆ ನಾನು ಗೆದ್ದಿದ್ದಿದ್ರೆ ಏನಾಗ್ತಿತ್ತೋ ಗೊತ್ತಿಲ್ಲ. ಸ್ವಾಭಾವಿಕವಾಗಿಯೂ ಪ್ರದೇಶ ಕಾಂಗ್ರೆಸ್ ಸಮಿತಿ ನಮ್ಮಲ್ಲಿ ಕನ್ವೆನ್ಷನ್ ಇದೆ. PCC ಅಧ್ಯಕ್ಷರಿಗೆ ಒಂದು ಅವಕಾಶ ಕೊಡ್ತಾರೆ. ಅದು ಕೆಲವು ಸಂದರ್ಭದಲ್ಲಿ ಆಗೋದಿಲ್ಲ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರಾದ ಬೆನ್ನಲ್ಲೇ ಸಿದ್ದು ಬಣ ಪ್ರತ್ಯಸ್ತ್ರಕ್ಕೆ ಮುಂದಾಗಿದೆ. ಈ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ಪರ ಮುಂದಿನ ಸಿಎಂ ಘೋಷಣೆ ಜೋರಾಗಿದೆ. ಪರಮೇಶ್ವರ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಬೆಂಬಲ ಕೊಟ್ಟಿದ್ದಾರೆ. ಪಕ್ಷಕ್ಕೆ SC/ST ಹಿಂದುಳಿದ ವರ್ಗದವರೇ ಹೆಚ್ಚು ಮತದಾರರು, ಹಾಗಾಗಿ ದಲಿತ ಮುಖ್ಯಮಂತ್ರಿ ಆದ್ರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದ್ ಕಡೆ ಟೀಕೆ ಸಿಎಂ ಆಗಬೇಕು ಅಂತ ಡಿಕೆ ಬಣದ ಶಾಸಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಒಬ್ಬೊಬ್ಬರಂತೆ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಭೇಟಿ ಕೊಡ್ತಿದ್ದಾರೆ. ಎಲ್ಲರಿಗೂ ಅಷ್ಟೇ ಪ್ರಾಮುಖ್ಯತೆ ಸಿಗಬೇಕು ನಮ್ಮ ಉದ್ದೇಶ. ಮುಖ್ಯಮಂತ್ರಿ ಆಗಲಿಕ್ಕೆ ಮಾಡೋದು ಬಿಡೋದು ಹೈಕಮಾಂಡ್ ಮಾಡ್ತಾರೆ. ಪಕ್ಷ ಬರಲಿಕ್ಕೆ ಎಲ್ಲರೂ ಸಹಕಾರ ಇದೆ. ಅದನ್ನು ಕೆಲವೇ ಜನ ಅದನ್ನು ನಂದೇ ಶ್ರೇಯಸ್ ಅಂತ ತಗೊಳ್ಳೋಕ್ಕೆ ನಾವು ಒಪ್ಪೋದಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದ ಹೊತ್ತಲ್ಲೇ ಯತೀಂದ್ರ ಎಂಟ್ರಿ ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಕುರ್ಚಿ ಕಿತ್ತಾಟದ ಮಧ್ಯೆ ನಂಬರ್ ಗೇಮ್ ಪಾಲಿಟಿಕ್ಸ್ ಶುರುವಾಯ್ತಾ ಅನ್ನೋ ಅನುಮಾನ ವ್ಯಕ್ತ ಆಗಿದೆ. ಮೊನ್ನೆ ಜೈಲಲ್ಲಿ ಶಾಸಕರಾದ ವೀರೇಂದ್ರ ಪಪ್ಪಿ ಹಾಗೂ ವಿನಯ್ ಕುಲಕರ್ಣಿ ಅವರನ್ನ ಭೇಟಿಯಾಗಿ ಡಿಕೆಶಿ ಮಾತುಕತೆ ನಡೆಸಿದ್ದ ಬೆನ್ನಲ್ಲೇ ಇದೀಗ ಶಾಸಕ ಪ್ರಸಾದ್ ಅಬ್ಬಯ್ಯರನ್ನ ಸಿಎಂ ಪುತ್ರ ಹಾಗೂ ಮೇಲ್ಮನೆ ಸದಸ್ಯ ಯತೀಂದ್ರ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಮಾತುಕತೆಯ ಗುಟ್ಟು ಬಿಟ್ಟು ಕೊಡದ ಶಾಸಕ ಪ್ರಸಾದ್ ಅಬ್ಬಯ್ಯ ಮುಂದಿನ 5 ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಅಂದಿದ್ದಾರೆ. ಈ ಮಧ್ಯೆ ಸಿಎಂ ಪುತ್ರ ಯತೀಂದ್ರ ಶಾಸಕ ಪ್ರಸಾದ್ ಅಬ್ಬಯ್ಯ ಭೇಟಿ ಮಾಡಿ ಹೊರಟ ಬಳಿಕ ಸಿಎಂ ಅತ್ಯಾಪ್ತ ಶಾಸಕ ಕೋನರೆಡ್ಡಿ ಕೂಡ ಭೇಟಿಯಾಗಿದ್ದಾರೆ. ಆದ್ರೆ ಇದೊಂದು ಸೌಹಾರ್ದ ಭೇಟಿ ಅಷ್ಟೇ. ನಾಯಕತ್ವದ ಬಗ್ಗೆ ಹೈಕಮಾಂಡ್ ಮಾತಾಡಬೇಡಿ ಅಂದಿದೆ. ನಾನು ಮಾತಾಡಲ್ಲ ಅಂದಿದ್ದಾರೆ. ಏನೇ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳಿದ್ರೂ ಕೂಡ ಅದು ಖಂಡಿತವಾಗಿ ಕೂಡ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಆ ತೀರ್ಮಾನನೇ ಅಂತಿಮ ಆಗಿರ್ತದೆ. ಯಾವುದು CM ಕುರ್ಚಿ ಖಾಲಿ ಅಂತನೂ ಕೂಡ ಎಲ್ಲಿ ಹೇಳಿಲ್ಲ. ಯಾವುದು ಸಹಿ ಸಂಗ್ರಹ ಎಂಥದ್ದು ಯಾವುದು ನಡೆದೇ ಇಲ್ಲ. ನಮ್ದು ಪ್ರಸಾದ ಬರ್ ಭೇಟಿ ಏನು ಹೊಸದಲ್ಲ. ನಿರಂತರವಾಗಿ ಅವ್ರ ಅಂತರ್ಗತೆ ನಾವಿರ್ತೀವಿ. ಶಾಸಕರು ಜನಸಂಪರ್ಕ ಮಾಡ್ತಕ್ಕಂಥದ್ದು ಏನು ಹೊಸದಲ್ಲ. ಭೇಟಿ ಆಗ್ತಕ್ಕಂಥದ್ದು ನಮ್ಮ ಪ್ರಕ್ರಿಯೆ. ಯಾವ ಶಾಸಕರು ಕೂಡ ಯಾವುದೋ ವಿಷಯನ ಚರ್ಚೆ ಮಾಡಬಾರ್ದು ಅಂತ ಹೈಕಮಾಂಡ್ ನಿಂದ ಡೈರೆಕ್ಟರ್ ಬಂದ ಮೇಲೆ ನಾವು ಚರ್ಚೆ ಮಾಡುವಂತದ್ದು ಅವಶ್ಯಕತೆ ಇಲ್ಲ. ಚರ್ಚೆ ಏನಿದ್ರು ಹೈಕಮಾಂಡ್ ತೀರ್ಮಾನ ಅಂತಿಮ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕೋಲಾಹಲ ಜೋರಾಗಿದೆ. ಅಧಿಕಾರ ಹಂಚಿಕೆ ಕದನದಲ್ಲಿ ಇದೀಗ ಹೈಕಮಾಂಡ್ ಎಂಟ್ರಿ ಆಗಿದೆ. ನಿನ್ನೆ ಸದಾಶಿವನಗರದ ನಿವಾಸದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಿಎಂ ಸಿದ್ದರಾಮಯ್ಯ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ರು. ಈ ವೇಳೆ ಸುಮಾರು 1.5 ಗಂಟೆ ಇಬ್ಬರು ನಾಯಕರು ಮಾತುಕತೆ ನಡೆಸಿದ್ದಾರೆ. ಬಳಿಕ ಮಾತನಾಡಿದ ಸಿಎಂ ಹೈಕಮಾಂಡ್ ನಿರ್ಧಾರವನ್ನ ಎಲ್ಲರೂ ಒಪ್ಪಲೇಬೇಕು ಎಂದಿದ್ದಾರೆ. ಶಾಸಕರು, ಸಚಿವರು, ಡಿಸಿಎಂ ನಾನು ಒಪ್ಪಲೇಬೇಕು. ಹೈಕಮಾಂಡ್ ಕರೆದ್ರೆ ದೆಹಲಿಗೆ ಹೋಗ್ತೇನೆ. ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡು ನಾನು ಬದ್ಧ ಎಂದು ಸಿಎಂ ಹೇಳಿದ್ದಾರೆ. ಇನ್ನು ಡಿಕೆಶಿ ಬಣದ ಡೆಲ್ಲಿ ಪರೇಡ್ಗೆ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶಾಸಕರ ದೆಹಲಿ ಪರೇಡ್ ಅವಶ್ಯಕತೆ ಏನಿತ್ತು? ತಿಂಗಳಾಂತ್ಯಕ್ಕೆ ದೆಹಲಿಗೆ ಕರೆಯುತ್ತೇವೆ ಎಂದ್ರು ಹೋಗಿದ್ದೇಕೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಎದುರೇ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸೌಹಾರ್ದ ಭೇಟಿ ಹೈಕಮಾಂಡ್ ಏನ್ ಡಿಸಿಷನ್ ಮಾಡ್ತಾರೆ ಅದನ್ನೆಲ್ಲರೂ ಒಪ್ಕೋಬೇಕಲ್ಲಪ್ಪ. ಮತ್ತೆ ನಾನು ಕೂಡ ಒಪ್ಕೋಬೇಕು, DK ಶಿವಕುಮಾರ್ ಒಪ್ಕೋಬೇಕು. See, my clarity is whatever decision taken by the High Command, I will follow it.
ರಾಜ್ಯ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಫೈಟ್ ಜೋರಾಗಿದೆ. ಈ ಸಂಬಂಧ ಬಿಜೆಪಿಯವರು ಗಿಳಿಶಾಸ್ತ್ರ ಕೇಳಲಿ ಎಂದಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಗಿಳಿಶಾಸ್ತ್ರ ಕೇಳುವ ಮೂಲಕವೇ ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಇಲ್ವಾ ಅಂತ ಬಿಜೆಪಿಗರು ಗಿಳಿಶಾಸ್ತ್ರ ಕೇಳಿದ್ದು, ಈ ವೇಳೆ ಗಿಳಿ ಚೊಂಬಿರುವಂತಹ ಕಾರ್ಡನ್ನು ತೆಗೆದಿದೆ. ಹೀಗಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗಲ್ಲ, ಅವರ ಕೈಗೆ ಚೊಂಬು ಅಂತ ಹೇಳಿ ಬಿಜೆಪಿಗರು ವ್ಯಂಗ್ಯವಾಡಿದ್ದಾರೆ. ಬಳಿಕ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರೆದ್ರೆ ಜನರಿಗೆ ಒಳ್ಳೇದಾಗುತ್ತಾ ಅಂತ ಹೇಳಿ ಶಾಸ್ತ್ರ ಕೇಳಿದ್ದು, ಈ ವೇಳೆ ಗಿಳಿ ಹೂ ಇರುವಂತಹ ಕಾರ್ಡನ್ನು ತೆಗೆದಿದೆ. ಹೀಗಾಗಿ ಬಿಜೆಪಿಗರು ಸಿದ್ದರಾಮಯ್ಯ ಸಿಎಂ ಆಗಿದ್ರೆ ಜನರ ಕಿವಿಗೆ ಹೂ ಇಡ್ತಾರೆ ಎಂಬ ವಿಡಂಬನೆ ಮಾಡಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ವ್ಯಂಗ್ಯವಾದಂಥ ಒಂದು ಮಾತನ್ನು ಹೇಳಿದರು. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಒಂದು ಕ್ವಶನ್ಗೆ ಬೇಕಾದರೆ ಬಿ ಜೆ ಪಿಯವರು ಗಿಣಿ ಶಾಸ್ತ್ರ ತಿಳ್ಕೊಳ್ಳಿ ಅಂತೇಳಿ ಒಂದು ವ್ಯಂಗ್ಯವನ್ನು ಮಾಡಿದರು. ಹಾಗಾಗಿ ನಾವು ಬಿ ಜೆ ಪಿ ಕಾರ್ಯಕರ್ತರು ಇವತ್ತು ಗಿಣಿ ಶಾಸ್ತ್ರದ ಬಳಿ ನಾವು ಬಂದು ಶಾಸ್ತ್ರ ಕೇಳಿದ್ವಿ. ಅವರು ಕೂಡ ಬಂದಾಗ ಚೊಂಬು ಮತ್ತು ಹೂವನ್ನ ತೆಗೆದುಕೊಡ್ತು ಗಿಳಿ. ಯಾಕೆ ಅಂತಂದರೆ ಇವತ್ತು 2.5 ವರ್ಷ ಆಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು, ಯಾವುದೇ ಕಡೆ ಒಂದು ಅಭಿವೃದ್ಧಿ ಇಲ್ಲ. ಅನ್ನದಾತರ ಆತ್ಮಹತ್ಯೆ ತಡೆಯುವಲ್ಲಿ ವಿಫಲವಾದಂಥ ಸರ್ಕಾರ, ಗುಂಡಿ ಮುಚ್ಚಲಿಕ್ಕೆ ವಿಫಲವಾದಂಥ ಸರ್ಕಾರ, ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೆ ವಿಫಲವಾದಂಥ ಸರ್ಕಾರ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅಭಿಮಾನಿಗಳು ದೇವರಗುಡ್ಡದ ಮಾಲ್ತೇಶ್ ದೇವರಿಗೆ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದ ಗ್ರಾಮದ ಮಾಲತೇಶ್ ದೇವರಿಗೆ ವಿಶೇಷ ಪೂಜೆ ಮಾಡಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಹಾವೇರಿ ತಾಲೂಕಿನ ಬಸಾಪುರ ಗ್ರಾಮದ ಮಣಿಕಂಠ ಬಳ್ಳಾರಿ ನೇತೃತ್ವದ ವಿಶೇಷ ಪೂಜೆ ಮಾಡಿಸಿದ್ದು, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಗೊರವಯ್ಯ ವೇಷ ಹಾಕಿ ಚಾಟಿ ಸೇವೆ ಸಲ್ಲಿಸಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆದಷ್ಟು ಬೇಗ ಡಿಸಿಎಂ ಡಿಕೆಶಿ ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ರು. ನಮ್ಮ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕಂತಂದು ನಮ್ಮೆಲ್ಲರ ಆಶಯ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಬೆಳಗ್ಗೆ ನಮ್ಮ ಕುಲದೇವರಾದ ಶ್ರೀ ಮಾಲತೇಶ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ನಾವು ಅವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅಂತಂದು ಆಲಮತ ಸಮಾಜದ ಪರವಾಗಿ ನಾವೆಲ್ಲರೂ ಸೇರ್ಕೊಂಡು ಇವತ್ತು ವಿಶೇಷವಾದ ಪೂಜೆ ಸಲ್ಲಿಸಿ ಅಭಿಷೇಕವನ್ನು ಮಾಡಿಸಿದ್ದೇನೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಒಬ್ಬರು ಅಪ್ರತಿಮ ನಾಯಕರು ಅಂತ ನಾಯಕರು ನಮಗೆ ಬೇಕು. ಆ ಕಾರಣಕ್ಕೋಸ್ಕರ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ಯುವಕರಿಗೆ, ಬಡ ಜನರಿಗೆ, ದೀನ ದಲಿತರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಮುಖ್ಯಮಂತ್ರಿ ಆಗಲಿ ಅಂದ್ರೆ ದೇವರಲ್ಲಿ ನಾನು ಸವಿನಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಂತ ಇದ್ದೀನಿ. ಎಲ್ಲ ದೇವರಲ್ಲಿ ನಾನು ಬೇಡ್ಕೊಂತ ಇದ್ದೀನಿ. ಹಾಡ ಹಗಲೇ 7.11 ಕೋಟಿ ದರೋಡೆಯ ಹಿಂದಿನ ಅಸಲಿ ಕಹಾನಿ ಬಹಿರಂಗಗೊಂಡಿದೆ. ದರೋಡೆಕೋರರನ್ನ ಬೆಂಗಳೂರು ಪೊಲೀಸರು ಬಂಧನ ಮಾಡಿದ್ದಾರೆ. ಸಿಎಂಎಸ್ ಸಂಸ್ಥೆ ಮಾಜಿ ನೌಕರ ಮಾಸ್ಟರ್ ಮೈಂಡ್ ಸೇವಿಯರ್, ಗೋವಿಂದಪುರ ಪೊಲೀಸ್ ಠಾಣಾ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಹಾಲಿ ಸಿಎಂಎಸ್ ಸಂಸ್ಥೆ ಸಿಬ್ಬಂದಿ ಗೋಪಿ, ರವಿ, ಜಿತೇಶ್ ಸೇರಿ ಒಟ್ಟು 7 ದರೋಡೆಕೋರರನ್ನ ಬಂಧಿಸಲಾಗಿದೆ. ಬಂಧಿತ ದರೋಡೆಕೋರರಿಂದ 6.79 ಕೋಟಿ ಹಣ ರಿಕವರಿ ಮಾಡಲಾಗಿದೆ. ದರೋಡೆಯ ಮಾಸ್ಟರ್ ಮೈಂಡ್ ಸೇವಿಯರ್ ಸೇರಿ ಗ್ಯಾಂಗ್ನಲ್ಲಿದ್ದ ಬಹುತೇಕರಿಗೆ ಮೈತುಂಬ ಸಾಲ ಇತ್ತು. ಇಸ್ಪೀಟು ಚಟಕ್ಕೆ ಬಿದ್ದು ಸಾಲ ಮಾಡಿಕೊಂಡಿದ್ರು. ಎಸಿಎಂ ಕಂಪನಿ ಕೊಡುವ 17,000 ರೂಪಾಯಿ ಸಂಬಳದಲ್ಲಿ ಸಾಯುವ ತನಕ ಸಾಲ ತೀರಿಸೋದಕ್ಕೆ ಆಗೋದಿಲ್ಲ ಎಂದು ದೊಡ್ಡ ದರೋಡೆಗೆ ಗ್ಯಾಂಗ್ ಕೈ ಹಾಕಿತ್ತು. ದರೋಡೆ ಮಾಡಿ ಬಂದ ಹಣದಲ್ಲಿ ಮಾಡಿರುವಂತಹ ಸಾಲ ತೀರಿಸಿ ಮಿಕ್ಕ ಹಣದಲ್ಲಿ ವಿಲಾಸಿ ಜೀವನ ನಡೆಸಬಹುದೆಂದು ಆರೋಪಿಗಳು ದೊಡ್ಡ ದರೋಡೆ ಮಾಡಿದ್ದಾರೆಂಬ ಮಾಹಿತಿ ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಸುಮಾರು 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವರು ಇನ್ನೂ ಸಿಗಬೇಕಾಗಿದೆ. ಅದರಲ್ಲಿ ಒಬ್ಬ ನಮ್ಮ ಪೊಲೀಸ್ ಇಲಾಖೆಯ ವ್ಯಕ್ತಿ ಕೂಡ ಒಬ್ಬ ಅದರಲ್ಲಿ ಸೇರಿದ್ದಾನೆ. ಬೆಂಗಳೂರಿಗೇನೆ ಒಂದು ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಈ ಕೃತ್ಯ ಆಗಿತ್ತು. ಪೊಲೀಸ್ ಇಲಾಖೆಗೆ ಒಂದು ಸವಾಲಾಗಿ ಕೃತ್ಯ ನಡೆದಿತ್ತು. ಅದನ್ನ ಹಿಡಿದಿದ್ದಾರೆ. ತಾಂತ್ರಿಕವಾಗಿ ಬಹಳ ಎಚ್ಚರಿಕೆಯಿಂದ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ರಾಕೇಶ್ ಬಂಧಿತ ದರೋಡೆಕೋರ. ಪ್ರಕರಣದಲ್ಲಿ ಈವರೆಗೂ ಒಟ್ಟು 7 ಮಂದಿಯ ಬಂಧನವಾಗಿದೆ. ಬಂಧಿತ ರಾಕೇಶ್ ಆರೋಪಿ ರವಿಯ ಸಹೋದರ ಅಂತ ಗೊತ್ತಾಗಿದೆ. ನಿನ್ನೆ ರಾತ್ರಿ ಸಿದ್ದಾಪುರ ಪೊಲೀಸ್ ಠಾಣೆಗೆ ಬಂದು ಆರೋಪಿ ತಾನಾಗಿಯೇ ಶರಣಾಗಿದ್ದಾನೆ. ಹೊಸಕೋಟೆ ಕೆರೆ ಬಳಿ ಇರುವಂತಹ ಕೋಟಿ ಹಣವನ್ನಿಟ್ಟು ಆರೋಪಿಗಳು ಬೇರೆ ಬೇರೆ ಕಡೆ ತಲೆಮರೆಸಿಕೊಂಡಿದ್ರು. ಇನ್ನು ದರೋಡೆಕೋರರ ತನಿಖೆಯ ವೇಳೆ ಹಲವು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ. 3 ತಿಂಗಳಿನಿಂದ ಪ್ಲಾನ್ ಮಾಡಿ ಬುಧವಾರ ದರೋಡೆ ಮಾಡಿದ್ರು. ವಾರದಲ್ಲಿ ಪ್ರತಿ ಬುಧವಾರ ಬಹುಕೋಟಿ ಹಣ ಎಟಿಎಂಗೆ ಹಾಕಲು ತೆಗೆದುಕೊಂಡು ಹೋಗ್ತಾರೆ. ಹಾಗಾಗಿ ದೊಡ್ಡ ಮಟ್ಟದ ಹಣ ಸಿಗಬೇಕು ಅಂದ್ರೆ ಬುಧವಾರ ದರೋಡೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು. ಈ ವಿಚಾರ ಸಿಎಂಎಸ್ ಕಂಪನಿಯ ಉದ್ಯೋಗಿ ಕಸ್ಟೋಡಿಯನ್ ಗೋಪಿ ದರೋಡೆಕೋರರಿಗೆ ತಿಳಿಸಿದ. ಬುಧವಾರ ದೊಡ್ಡ ಅಮೌಂಟ್ನೊಂದಿಗೆ ಹೊರಟಿದ್ದ ವಾಹನದ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಗೋಪಿ ಮಾತನ್ನ ಕಾರ್ಯರೂಪಕ್ಕೆ ತಂದಿದ್ದ ಸಿಎಂಎಸ್ ಕಂಪನಿಯ ಮಾಜಿ ನೌಕರ ಸೇವಿಯರ್ ಸೂಚನೆಯಂತೆ ವಾಹನವನ್ನ ಹಿಂಬಾಲಿಸಿ ದರೋಡೆ ಮಾಡಲಾಗಿತ್ತು.
ಕಾಲ್ ಸೆಂಟರ್ ಉದ್ಯೋಗಿಗಳನ್ನ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟ ಪ್ರಕರಣ ಸಂಬಂಧ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಕೇವಲ 12 ಗಂಟೆ ಒಳಗೆ ಕೋರಮಂಗಲ ಪೊಲೀಸರು 8 ಆರೋಪಿಗಳ ಹೆಡೆಮುರಿ ಕಟ್ಟಿ ಜೈಲಿಗೆ ಕಳಿಸಿದ್ದಾರೆ. ಛಲಪತಿ, ಭರತ್, ಪವನ್, ಪ್ರಸನ್ನ, ಅತೀಕ್, ಜಬಿಯುಲ್ಲಾ ಸೇರಿದಂತೆ 8 ಜನರ ಬಂಧನ ಮಾಡಲಾಗಿದ್ದು, ಬಂಧಿತರಲ್ಲಿ ಕೋಲಾರ ಜಿಲ್ಲೆಯ ಕಾನ್ಸ್ಟೇಬಲ್ ಛಲಪತಿ ಎಂಬುವವನು ಇದ್ದಾನೆ. ಕೋರಮಂಗಲದಲ್ಲಿರೋ ಗ್ಲೋಬಲ್ ಕನೆಕ್ಟ್ ಟೆಲಿಕಾಂ ಪ್ರೈವೇಟ್ ಲಿಮಿಟೆಡ್ನಿಂದ ಕಿಡ್ನಾಪ್ ಮಾಡಲಾಗಿದೆ. ನಿನ್ನೆ ಮಧ್ಯರಾತ್ರಿ ಕಾಲ್ ಸೆಂಟರ್ ಬಳಿ ಹೋಗಿದ್ದ ಆರೋಪಿಗಳು 4 ಕರೆದು ನಾವು ಪೊಲೀಸರು ಎಂದು ಬೆದರಿಸಿದ್ರು. ಬಳಿಕ ತಮ್ಮ ಕಾರಿನಲ್ಲಿ ಕೂರಿಸಿ 4 ಕಿಡ್ನಾಪ್ ಮಾಡಿದ್ರು. ಈ ಬಗ್ಗೆ ಬಿಪಿಒ ಸಿಬ್ಬಂದಿ ಪೊಲೀಸರಿಗೆ ವಿಚಾರ ತಿಳಿಸಿದ್ದಾರೆ. ತಕ್ಷಣವೇ ಆರೋಪಿಗಳ ಬೇಟೆಗೆ ಇಳಿದ ಕೋರಮಂಗಲ ಪೊಲೀಸರು 4 ಟೀಮ್ ಮಾಡಿಕೊಂಡು ಆರೋಪಿಗಳ ಹುಡುಕಾಟ ಶುರು ಮಾಡಿದ್ದಾರೆ. ಆತ ಕಿಡ್ನಾಪ್ ಮಾಡಿ 25 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಹಾಗೆ ಆಪರೇಷನ್ ಮ್ಯಾನೇಜರ್ ಅಕೌಂಟ್ನಿಂದ 18 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿಕೊಂಡಿದ್ರು. ಹೊಸಕೋಟೆಯ ಲಾಡ್ಜ್ನಲ್ಲಿ 4 ಕೂಡಿ ಹಾಕಿದ್ರು. ಬಳಿಕ 4 ರಕ್ಷಿಸಿ 8 ಜನರನ್ನ ಬಂಧಿಸಿ 2 ಕಾರುಗಳನ್ನ ಸೀಸ್ ಮಾಡಿದ್ದಾರೆ. ಸದ್ಯ 8 ಜನರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಮ್ಯಾನೇಜರ್ ಲೆವೆಲ್ ಎಂಪ್ಲಾಯೀಸ್ಗೆ 8 ಜನ ಬಂದು ಪೊಲೀಸರು ಅನ್ಕೊಂಡು ಇದಾರೆ, ಬನ್ನಿ ಡೀಟೇಲ್ಸ್ ಕೊಡಿ ಅಂತ ಹೇಳಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿರ್ತಾರೆ. ನಮ್ಗೆ ಮಧ್ಯರಾತ್ರಿ ಒಂದು 4:15 ಹಂಗೆ 112ಗೆ ಕಂಪ್ಲೇಂಟ್ ಬಂದಿರುತ್ತೆ. ಒಂದು 4 ಟೀಮ್ ಮಾಡಿ ಇವ್ರ ಕೆಳಗೆ ಟ್ರ್ಯಾಕ್ ಮಾಡಿದಾಗ 8 ಜನ ಅವ್ರಿಗೆ ಬಂಧಿಸಿರ್ತೀವಿ. ಪರಪ್ಪನಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ವಿಡಿಯೋ ವೈರಲ್ ಪ್ರಕರಣ ಸಂಬಂಧ ಧನ್ವೀರ್ ವಿಚಾರಣೆ ವೇಳೆ ವಿಜಯಲಕ್ಷ್ಮಿ ಹೆಸರು ಕೇಳಿಬಂದಿತ್ತು. ಇದೀಗ ಎಲ್ಲ ಊಹಾಪೋಹಗಳಿಗೆ ತೆರೆ ಬಿದ್ದಿದ್ದು, ನಟೋರಿಯಸ್ ರೌಡಿ ಶೀಟರ್ಗಳಿಗೆ ಸಂಕಷ್ಟ ಎದುರಾಗಿದೆ. ಜೈಲಲ್ಲಿ ರೆಕಾರ್ಡ್ ಮಾಡಿರುವ ಹಳೆ ವಿಡಿಯೋ ವೈರಲ್ ಆಗಿದ್ದು, ವಿಡಿಯೋದಲ್ಲಿ ನಟೋರಿಯಸ್ ರೌಡಿ ಶೀಟರ್ ಮಂಜುನಾಥ್ ಅಲಿಯಾಸ್ ಕುದುರೆ ಮಂಜ ಕೂಡ ಇದ್ದಾನೆ. ಜೈಲಿಂದ ಬಿಡುಗಡೆಯಾಗಿದ್ದ ಮಂಜ ವಾರೆಂಟ್ ಇದ್ರೂ ಕೂಡ ಪೊಲೀಸರ ಕೈಗೆ ಸಿಗದೆ ಕಣ್ತಪ್ಪಿಸಿ ಓಡಾಡ್ತಿದ್ದ. ಆದರೆ ಪರಪ್ಪನಗ್ರಹಾರ ಪೊಲೀಸರು ಮಂಜುನಾಥ್ನನ್ನ ಹಿಡಿದು ಅವರದೇ ಸ್ಟೈಲ್ನಲ್ಲಿ ವಿಚಾರಣೆ ಮಾಡಿದಾಗ ಡಾನ್ಸ್ ಮಾಡಿದ್ದು ನಿಜ ಅಂತ ಮಂಜ ಒಪ್ಕೊಂಡಿದ್ದಾನೆ. ಅಲ್ಲದೆ ವಿಡಿಯೋವನ್ನ ಇನ್ನೂ 2 ರೌಡಿ ಶೀಟರ್ಗಳಿಗೆ ಶೇರ್ ಮಾಡಿದ್ದಾಗಿ ಕೂಡ ತಿಳಿಸಿದ್ದಾನೆ. ಗುಬ್ಬಚ್ಚಿ ಸೀನಾ ಹಾಗೂ ವಿಲ್ಸನ್ ಗಾರ್ಡನ್ ನಾಗನಿಗೆ ಸಂಕಷ್ಟ ಎದುರಾಗಿದೆ. ಇವರಿಬ್ಬರಿಗೂ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಅಂತ ಕುದುರೆ ಮಂಜ ಪೊಲೀಸರಿಗೆ ಹೇಳಿದ್ದಾನೆ. ಹೀಗಾಗಿ ವಿಜಯಲಕ್ಷ್ಮಿ ವಿಡಿಯೋ ವೈರಲ್ ಮಾಡಿದ್ದಾರೆ ಎಂಬ ವಿವಾದಕ್ಕೆ ತೆರೆ ಬಿದ್ದಿದೆ.